ಇದು ಶಿವಕುಮಾರ್ ಮಸಾಳೆ ಮತ್ತು ರಮೇಶ್ ಇವರು AW ಮತ್ತು ಸೆಕ್ಷನ್ ಇಂಜಿನಿಯರ್. ಇವು ಕರೆಕ್ಟ್ ಮಾಹಿತಿ ಕೊಡ್ಲಾರ್ದೇನೆ ಆಂದೋಲಶ್ರೀ ಅವರು ಗೌರವಾನ್ವಿತರ ಆಂದೋಲಶ್ರೀಗೆ ಮಿಸ್ ಇನ್ಫಾರ್ಮೇಷನ್ ಕೊಟ್ಟು ಕೇಸಿಂದ್ರ ಇದು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ, ಪ್ರಿಯಾಂಕ್ ಖರ್ಗೆ ಅವರ ಸಂಬಂಧಿ, ವಕೀಲ ಇದ್ದ ಸಲಕ ಇವ ಎಲ್ಲ ರೈತರಿಗೆ ಕೂಡ್ಕೊಂಡು ಕೇಸಿಂದ್ರ ಹಣ ಲೂಟಿ ಮಾಡ್ಲತ್ತಾನ, ಇದಕ್ಕೆಲ್ಲ ಕುಮ್ಮಕ್ಕು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅಂತ ಆರೋಪ ಮಾಡಿದ್ದಾರೆ. ನಾನು ಹೇಳ್ತೀನಿ ಇಷ್ಟೇ, ಇದು ವಕೀಲಂದು ಕೆಲಸ ಇಲ್ಲ. ಪ್ರಪೋಸಲ್ ಕಳ್ಸೋರು ಯಾರು? ಇದು ಭೂಮಿ ಕಳ್ಕೊಂಡ ಮೂಲಕ, ಮನೆ ಕಳ್ಕೊಂಡ ಮೂಲಕ ಪ್ರಸ್ತಾವನೆ ಸಲ್ಲಿಸ್ರಿ ಅಂತೇಳಿ ಈ ನಿರಾಸ್ತಿರೋದು. ಭೂಮಿ ಕಳ್ಕೊಂಡು ನಿರಾಸ್ತಿರು, ಮನೆ ಕಳ್ಕೊಂಡು ನಿರಾಸ್ತಿರು ಹರ್ಸೂರು ಸಬ್ ಡಿವಿಷನ್ಗೆ ಮತ್ತು ಹೆಬ್ಬಾಳ ಡಿವಿಷನ್ಗೆ ಕಚೇರಿಗಳು ಅಲೆದಾಡಿದ ನಂತರ ಏನ್ರಿ ಪ್ರಸ್ತಾವನೆ ಅವರೇ ಸಲ್ಲಿಸ್ತಾರೆ. ಇದು ಅವ್ರ ಜವಾಬ್ದಾರಿ ಅದ. ಅವರೇ ಕಳಿಸ್ಯಾರ. ಕಳಿದ ನಂತರ ಅವಾರ್ಡಿಗೆ ಬಂದದ. ಅವಾರ್ಡ್ದು ಅನುದಾನ ಕೇಳ್ಯಾರ. ಅನುದಾನ ಬರಬೇಕಾದ್ರೆ ಒಂದು FRL ರಿಪೋರ್ಟ್ ಹಾಕ್ರಿ ಅಂತಂದಾರ. FRL ರಿಪೋರ್ಟ್ ಹಾಕಬೇಕಾದ್ರೆ ಇವರು AW ಮಸಾಳೆ ಏನು ಮಾಡ್ಯಾರ, ಇದು 25 ಲಕ್ಷ ರೂಪಾಯಿ ಕೇಳತ್ತಾರ. ಇವರು ರೈತರು ಎಲ್ಲಿ ತಂದು ಕೊಡಬೇಕು? ಆ ಮನಿದು ಎಸ್ಟಿಮೇಟ್ ಮಾಡ್ಲಿಕ್ಕೂ 4 ಕೋಟಿ ರೂಪಾಯಿನೇ ಅದ. ಅದು ಎಸ್ಟಿಮೇಟ್. ಇದು ಸ್ಪೆಷಲ್ DC ಬೆಳಗಾವಿನಿಂದ ಒಂದು ಆಪ್ಷನ್ ಕೊಟ್ಟಾರೆ ಸರ್. ನೇರ ಖರೀದಿ ಒಂದು ವೇಳೆ ರೈತ ಮನೆ ಕಳ್ಕೊಂಡು ಒಪ್ಪಿದ್ರೆ ನೇರ ಖರೀದಿ ಮಾಡಿರಿ, ಇದು ಸರ್ಕಾರಕ್ಕೆ ಅಂದರೆ ಹೆಚ್ಚಿನ ದುಡ್ಡು ಕೊಡೋದು ಹೊರೆ ತಪ್ತದ ಅಂತ ಹೇಳ್ಕಿದ್ರೆ ಇವ್ರಿಗೆ ಕೇಳ್ಯಾರ. ರೈತರು ಪ್ರಮಾಣ ಪತ್ರ ಕೊಟ್ಟರು ಸರ್, ಇದ್ರಿ ನಾವು ನೇರ ಖರೀದಿಗೆ ತಯಾರಿದ್ದೀವಿ ಅಂತೇಳಿ. ಅದ್ರದ್ದು ನೇರ ಖರೀದಿನೂ ಎಸ್ಟಿಮೇಟ್ ರೆಡಿ ಮಾಡ್ಲಿಕ್ಕೆ ಅದು ಸುಮಾರು 4 ಕೋಟಿ ರೂಪಾಯಿ ಅದ. ಅದಕ್ಕೂ 5 ಲಕ್ಷ ರೂಪಾಯಿ ಕೇಳೋದ ಸಲಕ ಈ ರೈತರೆಲ್ಲರೂ ಕೂಡ್ಕೇಸಿದ್ರೆ ಅಲ್ಲಿ ಕಲೆಕ್ಷನ್ ಮಾಡಿಕೊಂಡು ರೊಕ್ಕ ತೊಗೊಂಡನಂತವ. ಅದಕ್ಕೂ ಅವ್ರು ಬಂದು ಹೇಳಿದ್ರು. ಅದು ಆದ ನಂತರ ಇದು ಮನೆಗಳದ್ದು ಬಿಲ್ರಿ, ಇದು ಫೇಕ್ ಅದ ಅಂತ ಹೇಳ್ತಾರೆ. ಇದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲೇ ಮನೆಗೆ ಅವ್ರು ಪ್ರಪೋಸಲ್ ಕಳಿಸಿದ ನಂತರ ನೋಟಿಸ್ ಆಯಿತು. ನೋಟಿಸ್ ಆದ್ಮೇಲೆ JMC ಆಯಿತು. ಆದ್ರೆ ಫೈಲ್ ವಿಷೇಟ್ ಆಯ್ತಲ್ರಿ. ಆದ್ಮೇಲೆ ರೈತರಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದು ಬಟ್ಟಿಗೆ ಹೈಕೋರ್ಟಿಗೆ ಹೋದ್ರು ಸರ್. ಆ ಹೈಕೋರ್ಟಿಗೆ ಹೋದ ನಂತರ ಆದೇಶ ಆಗ್ಯದ. ಈ ಎಲ್ಲ ಮನೆಗಳು ಕಳ್ಕೊಂಡು ಏನು ಅವರಲ್ಲ ರೈತರದ್ದು ಮನೆಗಳು ಕರೆಕ್ಟ್ ಅವ. ಅದಕ್ಕೆ ಪಂಚಾಯತ್ ರೆಕಾರ್ಡ್ ಅದ. ಇಲ್ಲಿ ನೋಡ್ರಿ, ಇದು DCB ಬುಕ್ ಅದ. ಇದು ಪ್ರೊಸೀಡಿಂಗ್ಸ್ ಅದ. ಇಲ್ಲಿ ನೋಡ್ರಿ, ಇದು ಪಂಚಾಯತ್ ಪ್ರೊಸೀಡಿಂಗ್ಸ್ ಅದ. ಈ ಎಲ್ಲ ದಾಖಲಾತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಗಣತವ್ಯ ನ್ಯಾಯಾಲಯ ಸ್ಯಾಟಿಸ್ಫೈಡ್ ಹಾಕಿಸಿದ್ರೆ ಆರ್ಡರ್ ಮಾಡಿದ್ದಾರೆ. ಯಾರಿಗೆ ಡೈರೆಕ್ಷನ್ ಮಾಡಿದ್ದಾರೆ ರೇಟ್ನಾಗ ಏನಂತ, ಈ ಮನೆಗಳು ಕರೆಕ್ಟ್ ಇದ್ದ ಸಲಾಗಿ ಇವ್ರದ್ದು ಪ್ರಸ್ತಾವನೆ ಸಲ್ಲಿಸಿ ಭೂ ಪರಿಹಾರ ಕೊಡ್ರಿ ಅಂತೇಳಿ. ಅದಕ್ಕೆ ನೇರ ಖರೀದಿಗೂ ಒಪ್ಪಿದ ನಂತರ ಈಗ DC ಕಚೇರಿಗೆ ಅಂದ್ರೆ ಪ್ರಪೋಸಲ್ ಕಳಿಸ್ತದೆ ಸರ್, 4 ಕೋಟಿ ರೂಪಾಯಿ ಆಗ್ತದೆ ಅಂತೇಳಿ. ಬಟ್ ಅಲ್ಲಿ ಚಂದ್ರಕಲಾ ಮೇಡಮ್ ಏನು ಮಾಡ್ಯಾರ್ರಿ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹೈಕೋರ್ಟ್ ರೇಟ್ ಇದು ಏನದಲ್ಲ ಜಜ್ಮೆಂಟ್ ಪ್ರಕಾರ ಮಾಹಿತಿ ತೊಗೊಲಾರ್ದೇನೆ ಏನು ಮಾಡ್ಯಾಳ. ಇದು ಫೈಲ್ ವಿಷೇಟ ಒಂದೇ ಗಮನದಾಗ ಇಟ್ಕೊಂಡು ಕೇಸಿ ಫೈಲ್ ವಿಷೇಟ ಆಗಲಿಕ್ಕೆ ಕಾರಣ ಯಾರು, ಆ ಸಂದರ್ಭದಲ್ಲಿ ಇದ್ದಂಥ ಇಂಜಿನಿಯರ್ಸ್ ಯಾರು, ನೌಕರದಾರ ಯಾರು, ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ತೊಗೊಂಡಿಲ್ಲ ಅಂತ ಇದು ಕ್ವಾರಿ ಹಾಕಿಸಿದ್ದು ಇದು ರಿಪ್ಲೈ ಕೊಡ್ರಿ ಅಂತೇಳಿ WE ಆಫೀಸ್ಗೆ ಹೊಳ್ಳಿ ಹಾಕ್ಯಾರ ಸರ್. 1 ವರ್ಷ ಐತೆ ಸರ್, ಕಾಲ ಹಣ ಆಲತ್ತದ, ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ಅದು ಒಂದು ಐತೆ ಸರ್. ಇದು ಬರೀ 4 ಕೋಟಿ ರೂಪಾಯಿ ಮನಿ ಸರ್. ಒಂದು ಮನೆಗೆ 74 ಎಕರೆ ಜಮೀನು ಸಂಬಂಧಪಟ್ಟದ್ದು ಮುಳುಗಡೆ ಸರ್. ಮುಳುಗಡೆ ಆದ ಜಮೀನುಗಳಿಗೆ ಭೂ ಪರಿಹಾರ ಕೊಡ್ರಿ ಅಂತೇಳಿ ಇವ್ರು ಅಲೆದಾಡಿದ ನಂತರ ಸರ್ 2018 ಪ್ರಸ್ತಾವನೆ ಕಳಿಸಿದ್ರು ಸರ್. ಏನು ರೀ, ಆ ಸಂದರ್ಭದಲ್ಲಿ ಇದ್ದಂಥ AW ಜೈಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಪರಿಶೀಲಿಸಿ ಪ್ರಸ್ತಾವನೆ ಸಲ್ಲಿಸಿದ್ರು. ಅದು ಪ್ರಕ್ರಿಯೆ ಆಯ್ತು ಸರ್. ನೋಟಿಸ್ ಆಯಿತು, JMC ಆಯಿತು. JMCಗೆ ರೀ ಇದೇ ಶಿವಕುಮಾರ್ ಮಸಾಳೆ, ರಮೇಶ್ ಇವ್ರ ಹತ್ರ ದುಡ್ಡು ಕೇಳಿದ್ರು. ಏನು ಕೌಂಟರ್ ಸೈನ್ ಮಾಡ್ಲಿಕ್ಕೆ ದುಡ್ಡು ಕೇಳಿದ್ರು ಅಂತ. ಅವಾಗೂ ಸಹ ಡಿಮ್ಯಾಂಡ್ ಪ್ರಕಾರ ಅವರು ಹೆಂಗೆ ಮಾಡ್ಬೇಕು, ಇಷ್ಟು 10-15 ವರ್ಷ ನಾವು ಅಲ್ದಾಡೀವಿ, ಇವಾಗ ಕೇಳತನ ಮತ್ತು ಏನು ಮಾಡ್ಬೇಕು, ಇವಾಗ ಮತ್ತು ಹೆಂಗೆ ಮಾಡ್ಬೇಕು ಅಂತ ಕೇಳಿಸಿದ್ರು. ಅದಕ್ಕೂ ನಾವು ಒಂದು ಮಾತಿಗೆ ಬೆಲೆ ಕೊಟ್ಟು ಕೇಸಿಂದ್ರೆ ಅಲ್ಲಿನೂ ರೊಕ್ಕ ಕೊಟ್ರ. ಇಲ್ಲಿ ರೈತರದ ಅವ್ರ ಮುಖಾಂತರ ನೀವು ಕೇಳ್ರಿ, ಕೊಟ್ಟಿಲ್ಲ ಅಂತ ಅದನ್ನು ಒಂದು ಮಾತು. ಇನ್ನೊಂದು ಸರ್ ಕನ್ಕ್ಲೂಷನ್ ಮಾಡ್ತೀನಿ ಸರ್. ಇದು ಬರೀ ಅವಾರ್ಡ್ ಇಲ್ರಿ, ಬರೀ 9 ಕೋಟಿ ರೂಪಾಯಿ ಅದ ಸರ್. 9 ಕೋಟಿ ಪರಿಹಾರ ಧನಕ ಅದು ಇನ್ನೂ ರೈತರಿಗೆ ಬಂದಿಲ್ಲ. 4 ಕೋಟಿ ಬಿ ಮನಿ ಇದು ರೈತರ ಖಾತೆಗೆ ಬಂದಿಲ್ಲ. ಹಾಗಾಗಿ ಇದು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಮೇಲೆ ಆರೋಪ ಮಾಡೋದು ಆಯಿತು. ನಾ ವಕೀಲ, ನನ್ನ ಧರ್ಮ ಅದ, ನನ್ನ ವಕೀಲ ವೃತ್ತಿ ಧರ್ಮ ಏನಂತಂದ್ರೆ ಯಾವುದೇ ಕೇಸ್ ಇರಲಿಕ್ಕೆ ಅದು ನಡೆಸೋದು ನನ್ನ ಜವಾಬ್ದಾರಿ. ಪ್ರೊಫೆಷನಲ್ ಎಥಿಕ್ಸ್ ಏನಿರ್ತದೆ, ಯಾವುದೇ ಕೇಸ್ ಇರಲಿ ಮಾಡಬೇಕು, ನಾ ಮಾಡ್ತೀನಿ ಸರ್. ಅದು ಇದು ಬಿಟ್ಟು ಕೇಸಿ ವಕೀಲ ಕೂಡಿಕೊಂಡು ಸಚಿವರ ಆಪ್ತಾನ ಸಚಿವರು ಆದೇಶ ಇವರೆಲ್ಲರೂ ಒಂದು ಅಲಿಗೇಷನ್ ಮಾಡ್ಯಾರ ಫೇಕಲ್ಲಿ. ಹಾಗಾದರೆ ಈ ಸಮಾಜದಾಗ ತುಳಿತಕ್ಕೊಳಗಾದವರು ಮಿನಿಸ್ಟರ್ ಆಗಬಾರ್ದ, ವಕೀಲರಾಗಬಾರ್ದ ಇಲ್ರಿ. ಅದಕ್ಕೆ ಸಂಬಂಧಿಗೆ ಕನ್ಕ್ಲೂಷನ್ ಅದ. ಹಾಗಾಗಿ ನಾನು ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಈ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡೋದು ಶುದ್ಧ ಸುಳ್ಳದ. ಆಯಿತು, 91 ಕೋಟಿ ರೂಪಾಯಿ ಸಂಚು ಇದು ಲೂಟಿ ಮಾಡೋಕೆ ರೈತರು ಸಂಚು ಮಾಡ್ಲತ್ತಾರಂತ ಅದು ಶುದ್ಧ ಸುಳ್ಳದ. ಅದಕ್ಕೆ ಗಣತವ್ಯ ಸ್ವಾಮೀಜಿಯವರೇ ತಮ್ಮಲ್ಲಿ ಇಷ್ಟೇ ಕಳಕಳಿಯ ವಿನಂತಿ ಏನಂತಂದ್ರೆ, ಈ ರೈತರ ಪರವಾಗಿ ನಿಲ್ರಿ. ರೈತರಿಗೆ ಬರೋಂಥ ಪರಿಹಾರ ಧನವನ್ನು
ಆದಷ್ಟು ತಮ್ಮ ಕೈಲಿ ಸಾಧ್ಯ ಆದೈತೆ ಅಂದ್ರೆ ಎಲ್ಲಿ ಹೇಳಬೇಕು ಹೇಳಿಕೆಸಿಂದ್ರೆ ಅವ್ರ ಖಾತೆಗೆ ದುಡ್ಡು ಜಮಾ ಮಾಡಾಗ ಸಹಾಯ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸೋದರರಿಗೂ ನನ್ನ ನಮಸ್ಕಾರಗಳು, ಹಾಗೂ ನಮ್ಮ ಅಂಕಲಿಗಿ ಗ್ರಾಮಸ್ಥರ ವತಿಯಿಂದ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಈ ಸುದ್ದಿಗೋಷ್ಠಿ ವಿಷಯ ಇಷ್ಟೇ. ಏನಪ್ಪ ಅಂತಂದ್ರೆ ನಾವು ಹಲವಾರು ಸಲ ಭೂ ಸುಧಾರಣೆ ಕಾಯ್ದೆಯಲ್ಲಿ ಏನು ಪರಿಹಾರ ಬರ್ತದೆ ರೈತರಿಗೆ, ಭೂ ಸ್ವಾಧೀನ ಏನು ಇರ್ತದೆ, ರೈತರಿಗೆ ಜಮೀನಿಗೆ ಹೋದಂಥ ನೀರಲ್ಲಿ ಮುಳುಗದಂಥ ಜಮೀನಿಗೆ ಪರಿಹಾರ ಬರಬೇಕು. ಆ ನಿಟ್ಟಿನಲ್ಲಿ ಆ ಮನೆಗಳೇನು 70 ಮನೆಗಳದಾವ ಅಲ್ಲಿ ಅಂಕಲಿಗೆ ಒಳಗೆ. ಆ ನೀರಿನಲ್ಲಿ ಮುಳುಗದಂಥ ಮನೆಗಳಿರ್ಬೋದು, ಹೊಲಗಳಿರ್ಬೋದು, ಆ ರೈತರಿಗೆ ಏನಪ್ಪ ಅಂತಂದ್ರೆ ಅದು ದುಡ್ಡು ಬರಬೇಕು. ಆ ನಿಟ್ಟಿನಲ್ಲಿ ಬರುವ ಕಾಲದಲ್ಲಿ ನಮ್ಮ ಶ್ರೀಗಳಾದಂಥ ಅಂದೋಲ ಮುತ್ತೆಯವರು ಅವರಿಗೆ ನಾನು ಇಷ್ಟೇ ವಿನಂತಿ, ಅಂದೋಲ ಮುತ್ತೆಯವರು ಇಷ್ಟೇ ನಾನು ವಿನಂತಿ ಮಾಡ್ತೀನಿ ನಿಮಗೆ, ಈ ರೈತರ ವಿಷಯದಾಗ ದಯವಿಟ್ಟು ನೀವು ಬರಬಾರ್ದು. ಈ ರೈತರು ಬಡವರು ಚಲೋರು ಭೀ ಅದಾರ, ಬಡವರು ಭೀ ಅದಾರ, ಆದರೆ ದೊಡ್ಡ ರೈತರು ಭೀ ಅದಾರ, ಸಣ್ಣ ರೈತರು ಭೀ ಅದಾರ. ಈ ರೈತರಲ್ಲಿ ವಿಷಯದಲ್ಲಿ ತಾವು ಯಾಕೆ ಮುಂಚೂಣಿ ಮಾಡಿ ಅವ್ರ ಹತ್ರ ಹಣ ಪಡೆದು ಯಾಕೆ ನೀವು ಹಿಂಗೆ ಮಾಡ್ತೀರಿ ಅಂತ ನಮಗೆ ಗೊತ್ತಾಗಲ್ಲ. ಯಾರೋ ಶಿವಕುಮಾರ AW ಇರ್ಬೋದು, ಇವತ್ತು ರಮೇಶ್ ಇರ್ಬೋದು, ಅವ್ರ ಹತ್ರ ನೀವು ದುಡ್ಡು ತೊಗೊಂಡು ನೀವು ಏನದ 91 ಕೋಟಿ ರೈತರು ವಂಚನೆ ಮಾಡ್ಯಾರ ಅಂತೇಳಿ ನೀವು ಏನದ ಪತ್ರಿಕೆ ಪೋಸ್ಟಿಯಲ್ಲಿ ಪತ್ರಿಕೆ ಮಾಡ್ತೀರಿ, ನೀವು ಆರೋಪ ಮಾಡ್ತೀರಿ. ನೀವು ಅದಕ್ಕೆ ಮಾಡೋದಿದ್ರೆ ನೀವು ಕಾವಿಯನ್ನು ಬಿಚ್ಚಿಟ್ಟು ಮನೆಯಾಗಿಟ್ಟು ನೀವು ಏನಪ್ಪ ಅಂತಂದ್ರೆ ಇದಕ್ಕೆ ಹೇಳಿರಿ, ಒಂದು ಪ್ಯಾಂಟ್ ಅಂಗಿ ಹಾಕೊಂಡು ಹೇಳಿರಿ ನೀವು. ಈಗ ಇನ್ನಿತರ ಸ್ವಾಮೀಜಿ ಗುರುಜಿಯರ ನಮ್ಮ ಅಚಲೇರಿ ಗುರುಗಳು ಅದಾರ, ಮತ್ತು ಇಲ್ಲೇ ನಮ್ಮ ಪಾಳಮುತ್ತಿಯವ್ರು ಅದಾರ, ಮತ್ತು ಇಲ್ಲಿ ನಮ್ಮ ಸಣ್ಣ ಚಿಕ್ಕ ವಯಸ್ಸದವರು ಮಾದನಿಪ್ಪರ್ಗ ಶ್ರೀಗಳರ, ಅವರು ಭಾಳ ಚಿಕ್ಕ ವಯಸ್ಸದ. ಮತ್ತು ನಮ್ಮ ಇನ್ನೊಬ್ಬರು ಕೆಸರ್ಜಿ ಒಳಗೆ ಮುತ್ತಿಯವ್ರು ಅದಾರ, ನಮ್ಮ ಬಬಲಾದಿ ಮುತ್ತಿಯವ್ರ. ಯಾರಾದರೂ ರೈತರ ಬಗ್ಗೆ ಒಂದು ಏನಾದರೂ ಅವರು ಅಪೋದನೆ ಮಾಡ್ತಾರೆ, ನೀವು ಹೋಗಿ ಅವ್ರ ಬಳಿ ಒಂದು ಸ್ವಲ್ಪ ಕಲೀರಿ. ನಾವು ಹೇಳೋದು ಇಷ್ಟೇ ನಿಮಗೆ, ಈ ದಿನ ನಾವು ನಿಮಗೇನೂ ಭೀ ಅಂದಿಲ್ಲ. ಈಗ ನೀವು ಅಂಥದ್ದೆಲ್ಲ ಕೆಲಸ ಬಿಟ್ಟು ಯಾರಾದರೂ ಭಕ್ತರು ಬರಬೇಕಾದ್ರೆ ಒಂದು ಮುತ್ಯನ ಬಳಿ ಭಕ್ತರು ಬರಬೇಕಾದ್ರೆ ಆ ಮುತ್ಯ ಏನಪ್ಪ ಅಂತಂದ್ರೆ ನಮಗೆ ಎಲ್ಲ ಚಲೋ ಹೇಳ್ತಾರೆ ಅಂತೇಳಿ ಸಾವಿರಾರು ಗಂಟಲೆ ಭಕ್ತರು ಕೂಡ್ತಾರೆ. ಈ ನಾವೀಗೇನು ಹೆಸರು ಹೇಳ್ದಲ್ಲ ಅಪ್ಪವ್ರ ಬಳಿ ಸಾವಿರಾರು ಜನ ಏನಪ್ಪ ಅಂತಂದ್ರೆ ಅವರು ನುಡಿಮುತ್ತುಗಳು ಕೇಳೋ ಸಲಕ್ಕೆ ಕೂಡ್ತಾರೆ. ವಿನಾ ಇದು ಯಾರಾದರೂ ಇದರಲ್ಲಿ ಪಾಣಿಯಲ್ಲಿ ದುಡ್ಡು ಹೊಡೆಯೋದು, ಯಾರಲ್ಲಿ ಇದು ಹೊಡೆಯೋದು, ಇಂಥದ್ರಲ್ಲಿ ಬಂದು ನೀವು ನಿಮ್ಮ ಹೆಸರು ನೀವೇ ಖರಾಬ್ ಮಾಡ್ಕೋಗತ್ತೀರಿ. ಅದಕ್ಕೆ ನಾ ಹೇಳೋದು ಇಷ್ಟೇ ನಿಮಗೆ, ನೀವು ಒಂದು ವೇಳೆ ಮುಖ್ಯ ನೀವು ಇದ್ದರೆ ಇವತ್ತೇ ನೀವು ಏನಪ್ಪ ಅಂತಂದ್ರೆ ಬಿಡಬೇಕು ಅವೆಲ್ಲ. ಈ ರೈತರ ಬಗ್ಗೆ ಮಾತಾಡೋದು, ಗರೀಬರ ಬಗ್ಗೆ ಮಾತಾಡೋದು, ಇನ್ನಿತರ ಮಾತಾಡೋದು ಬಿಟ್ಟು ನೀವು ಆಂದೋಲನದಾಗ ನಾವು ಹೇಳೋದು ಅಷ್ಟೇ. ನೀವು ಆಂದೋಲ ಮುತ್ಯ ದೊಡ್ಡ ಹೆಸರದ ನಿಮ್ಮದು, ನಿಮ್ಮ ಹೆಸರು ನೀವೇ ಕಳ್ಕೊಗತ್ತೀರಿ. ಈಗ 91 ಕೋಟಿ ಏನು ನೀವು ರೈತರು ಇದು ಲೂಟಿ ಹೊಡಿಗೆ ತರ ಹೇಳ್ತೀರಿ. ನಿಮ್ಮಿದ್ದರೆ ಪಾಣಿಗಳು ನಿಮ್ಮಲ್ಲಿ ಯಾವ ಆಫೀಸ್ದಾಗ ಹೊಡೆದ್ರೆ ತೋರಿಸ್ರಿ. ನೀವು ಕರೆನೇ ನೀವು ಪತ್ರಿಕೆಗೋಷ್ಠಿ ಮಾಡಿರಿಲ್ಲಿ, ಇಲ್ಲಿ ತೋರಿಸಿರಿ ನಮಗೆ ಹೇಳ್ತೀನಿ. ಇಲ್ಲಾದ್ರೆ ನೀವು ಗುಂಡಾವರ್ತನೆಗಳು ಬಿಟ್ಟು ಮನ್ಯಾಗ ಕೂಡ್ರಿ. ನೀವು ಇಲ್ಲಾದ್ರೆ ತೋರಿಸ್ಬೇಕಾದ್ರೆ ನಮಗೆ 91 ಕೋಟಿ ಯಾರು ರೈತರಿಗೆ ಅಕೌಂಟ್ಗೆ ಹೋಗ್ಯಾವ ತೋರಿಸ್ರಿ. ನಾನು ಹೇಳೋದು ಅಷ್ಟೇ. ಈಗ 2-3 ದಿನದಾಗ ನೀವು ತೋರಿಸ್ಬೇಕದು ಅಕೌಂಟ್ಗೆ ಹೋಗೋದು ರೈತರಿಗೆ. ಮನೆಗಳು ಹೋಗೋದಕ್ಕೆ 91 ಕೋಟಿ ಯಾರಿಗೆ ಕೊಟ್ಟರೆ ತೋರಿಸ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ, ಅದು ಬಿಟ್ಟು ನೀವು ಏನದ ಶಾಂತ ರೀತಿಯಿಂದ ನೀವು ಕೂಡಬೇಕು. ನಿಮ್ಮ ಮರ್ಯಾದೆ, ನಿಮ್ಮ ಗೌರವ ನಿಮ್ಮ ಹತ್ರ ಇಟ್ಕೋಬೇಕು. ಇನ್ನೂ ಅದಕ್ಕೆ ಮುತ್ಯನ ಜಾಗಿನ ಮುತ್ತೆಯವ್ರು ಇರಬೇಕು. ಅದು ಬಿಟ್ಟು ನೀವು ಅದು ಪ್ರೆಸ್ ಮೀಟ್ ಮಾಡಿದ ಇದು ಪ್ರೆಸ್ ಮೀಟ್ ಮಾಡಿ ಅಧಿಕಾರಿಗಳಿಗೆ ಕೈಗೊಂಬೆ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ತೊಗೊಂಡು ಯಾವ ಶಿವಕುಮಾರ್ ಮಸಳೆ ಬಲ್ಲಿ 25 ಲಕ್ಷ ಕೊಟ್ಟು ದುಡ್ಡು ಕೇಳೇನು ರೈತರಿಗೆ. 5 ಲಕ್ಷ ರೂಪಾಯಿ ಪ್ಲಾಟ್ ಮಾರಿ ಈಗ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಪ್ಲಾಟ್ ಮಾರಿ ದುಡ್ಡು ಕೊಟ್ಟರೆ ಈಗ ಅವನಿಗೆ ಪೂರಾ ಈಗ 10 ಲಕ್ಷ ಮಾತಾಡ್ಯ ನಾವು, ಅವನಿಗೆ 5 ಲಕ್ಷ ತೊಗೊಂಡನಿಗೆ ಆಲ್ರೆಡಿ 25 ಲಕ್ಷ ಡಿಮ್ಯಾಂಡ್ ಇಟ್ಟ ನಾವು. ಆ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ, ನೀವು ಒಂದು ವೇಳೆ ಹಾದಿಗಿಳಿದ್ರೆ ನೀವು ಹೆಂಗೆ ಬರ್ತಾರೆ ಹಂಗೆ ಬರ್ತೇವೆ ನಾವು. ನಿಮ್ಗೆ ಸರಿಯಾಗಿ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಇರ್ಬೋದು, ಮುತ್ಯಗಳ ಅಪ್ಲೆ ದೊಡ್ಡ ಸ್ಥಾನದಾಗಿದ್ರಿ, ದೊಡ್ಡವ್ರ ಅಪ್ಲೆ ಇರ್ರಿ. ನೀವು ನಾ ಹೇಳೋದಲ್ಲ, ಅಭಿನವ ಶ್ರೀ ಗುರುಗಳದಾರ ನಮ್ಮ ಮಾದನಿಪ್ಪರ್ಗದ, ಅವ್ರ ಬಳಿ ಕಲೀರಿ ಹೋಗಿ. ಅವ್ರು ಹ್ಯಾಂಗದ, ಅವ್ರ ಚಿಕ್ಕ ವಯಸ್ಸೇನು, ಅವ್ರು ಮಾತಾಡೋದೇನು, ಯಾರು ಭಕ್ತರಿಗೆ ಹೆಂಗೆ ಮಾತಾಡ್ತಾರೆ ಅಂಥವೆಲ್ಲ ಕಲೀರಿ. ನೀವು ಇನ್ನೂ ಕಲ್ತಂಗೆ ಕಾಣಿಸಲ್ಲ. ಆ ನಿಟ್ಟಿನಲ್ಲಿ ನಾನು ಹೇಳ್ತೀನಿ, ಮುಂದೆ ಬರುವಂಥ ದಿನಗಳಲ್ಲಿ ಇಂಥವೇನು ರೈತರ ವಿಷಯದಾಗಲಾಗಲಿ, ಬಡವರ ಬಗ್ಗೆ ಆಗಲಿ ಬಂದ್ರೆ
ನಾವು ನೆಟ್ಟಕ್ಕಿರಲ್ಲ. ಏನಪ್ಪ ಅಂತಂದ್ರೆ ನಾವು ಬೀದಿಗಿಳಿದು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡಿ ನಾವು ಒಂದು ಉಗ್ರವಾದ ಹೋರಾಟ ನಿಮ್ಮ ಸಲಕ್ಕೆ ಹಾಕೋಬೇಕಾಗ್ತದ. ಈಗ ಅದು ಡಿಮಾಂಡ್ ಇಟ್ಟರು ಅಂತಂದ್ರೆ ಅದೇನ್ರಿ ಆಡಿಯೋ ರೆಕಾರ್ಡ್ ಅದ ನಮ್ಮಲ್ಲಿ ಆಲ್ರೆಡಿ ಈಗ 5 ಲಕ್ಷ ಕೊಟ್ಟುದು ಆಲ್ರೆಡಿ ಅದ. ಮೊಬೈಲ್ನು ಇಸ್ಕೊಟ್ರ ಅವ್ರಿಗೆ 5 ಲಕ್ಷ ಸರ್. ಯಾರಿಗೆ ಇಸ್ಕೊಟ್ರು? ಅವನಿಗೆ ಶಿವಕುಮಾರ ಮಸಾಳ್ಯಾಗ 5 ಲಕ್ಷ ಪಟ್ಟುದು ಐಫೋನ್ ತೊಗೊಂಡು ಆಲ್ರೆಡಿ ಈಗ ನಮ್ಮ ಹತ್ರ ರೆಕಾರ್ಡ್ಕಿ ಸಾತದ 5 ಲಕ್ಷ ತೊಗೊಂಡು ಅವ ಶಿವಕುಮಾರ್ ಮಸಳೆ ಈ ಸ್ವಾಮಿಗೆ ಏನೋ ದುಡ್ಡು ಕೊಟ್ಟು ತಂದು ಇದಕ್ಕೆ ನಿಂದಿಸಿರೈತಿ ಪ್ರಸ್ತಾವನೆ ಮಾಡಕ. ಅದಕ್ಕೆ ದಯಮಾಡಿ ಮೊನ್ನೆ ಸಿದ್ದಲಿಂಗ ಸ್ವಾಮಿ ಅವರು ಮೊನ್ನೆ 11 ಮತ್ತು 10 2025 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ನಲ್ಲಿ 91 ಕೋಟಿ ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತ ರೈತರ ಮೇಲೆ ನೇರವಾಗಿ ಆರೋಪ ಮಾಡ್ಯಾರ. ಈ ರೈತರು ಇವರು ಬರದೇ 9 ಕೋಟಿ ರೂಪಾಯಿ ಲ್ಯಾಂಡ್ ಅದ ಮತ್ತು 4 ಕೋಟಿ ರೂಪಾಯಿ ಮನಿದದ. ಅದೇ ಬರಲಿಕ್ಕೆ ಇನ್ನೂ ಬರ್ತಾ ಇಲ್ಲ. ಇವ್ರು 91 ಕೋಟಿ ರೂಪಾಯಿ ಆರೋಪ ಮಾಡ್ತಾರಂದ್ರೆ ಇದು ನ್ಯಾಯ ಎಲ್ಲಿದೆ? ಇದು ಯಾರ ಪರ ಮಾತಾಡ್ತಾರೆ ಅವರು? ಏನು ಅಧಿಕಾರಿಗಳ ಪರನಾ, ಸರ್ಕಾರ ಪರನಾ, ಯಾರ ಪರ? ಅಧಿಕಾರಿ ಇವ್ರ ಬಲ್ಲಿ 25 ಲಕ್ಷ ರೂಪಾಯಿ ಕೇಳಿದಾಗ ಇವ್ರು 25 ಲಕ್ಷ ಆಗಲ್ಲ ಅಂತೇಳಿ 5 ಲಕ್ಷ ರೂಪಾಯಿ ಏನೋ ಕೊಟ್ಟರಂತ. ಆ ಕೊಟ್ಟೋದಕ್ಕಾಗಿ ಅದ್ರಾಗ ಈಗ ಇನ್ನೂ 20 ಲಕ್ಷ ರೂಪಾಯಿ ಬರ್ಬೇಕಂತೇಳಿ ಅಧಿಕಾರಿ ಬಲ್ಲಿ ಪಾಲ ಮಾತಾಡೋರು ಗೊತ್ತಿಲ್ಲ ಆಂದೋಲನ ಶ್ರೀಗಳು. ಮತ್ತೇನು ರೈತರಿಗೆ ಏನು ಮಣ ಹಾಕಿಸ್ಬೇಕಂತೇಳಿ ಮಾತಾಡ್ತಾರೋ ಗೊತ್ತಾಗಲ್ಲಾಗದು. ಬಟ್ ಆಂದೋಲನ ಸ್ವಾಮಿಗಳು ರೈತರು ಮತ್ತು ಬಡವ್ರ ಪರವಾಗಿರ್ಬೇಕು. ಖರೆ ಇವತ್ತು ನೋಡಿದ್ರೆ ಅಧಿಕಾರಿಗಳು ಮತ್ತು ಸರ್ಕಾರದ ಪರ ನಿಂದಿರ್ಲತ್ತಾರ ಅಂದ್ರೆ ಅದು ಸರ್ಕಾರ ಪರರೇ ನಿಂತಿರ್ರಿ ಅದು ಬಂದಿಲ್ಲ. ರೈತರಿಗೆ ಬರ್ತಕ್ಕಂಥ ಸೌಲಭ್ಯ ಇಸ್ಕೊಟ್ರೆ ಆಂದೋಲನ ಶ್ರೀಗೆ ಒಂದು ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ರೈತರು ಅವ್ರಿಗೆ ಒಂದು ನಮನರೇ ಸಲ್ಲಿಸ್ತಾರೆ. ಅದು ಬಿಟ್ಟು ಬರ್ತಕ್ಕಂಥ 9 ಕೋಟಿನೂ ಬರಗುಡಲ್ಲ 91 ಕೋಟಿ ಅಂತ ಹೇಳ್ತಾರೆ. ಅದರ ಮೇಲೆ 91 ಕೋಟಿ ಹೇಳ್ತಾರೆ. ಈಗ ಎಲ್ಲ ಇವ್ರು RTC ಆರೋಪ ಸುಳ್ಳದ ಅಂತಾರೆ. ಅವ್ರ ಆರೋಪ ಪೂರ ಸುಳ್ಳದ. ಅವ್ರ ಆರೋಪಕ್ಕೆ ಸತ್ಯತೆ ಇಲ್ಲ. ಅದರಲ್ಲಿ ಇರೋದು ಮುಂದಿನ ಹೋರಾಟ ಏನ್ರಿ ನಿಮ್ದು? ಮುಂದಿನ ಹೋರಾಟ ಇದು ಬರ್ತಕ್ಕಂಥ ಇದು ರೈತರದೇನು 13 ಕೋಟಿ ರೂಪಾಯಿ 9 ಕೋಟಿ ರೂಪಾಯಿ ಲ್ಯಾಂಡ್ದು ಮತ್ತು 4 ಕೋಟಿ ರೂಪಾಯಿ ಮನಿದು ಇದು ಅತಿ ಶೀಘ್ರದಾಗ ಬಿಡುಗಡೆ ಆಗಬೇಕು. ಅದು ಪರಿಶೀಲನೆ ಮಾಡಲಿ. ಇನ್ನೊಂದು ಸರಿ ಮಾತಕ್ಕೆ 4 ಸರಿ ಪರಿಶೀಲನೆ ಮಾಡಲಿ. ಅಕ್ರಮ ಇದ್ದರೆ ನಾವೇ ಇದರಿಂದ ತೆಗಿಸ್ತೀವಿ. ಅಕ್ರಮ ಇತ್ತು ಕಂಡು ಬಂದಿತ್ತು ಅಂದ್ರೆ ಯಾರೇ ಅಕ್ರಮವಾಗಿ ಇದ್ರು ಸುಳ್ಳಿತ್ತು ಫೇಕ್ ಇತ್ತು ಅಂದ್ರೆ ನಾವೇ ಇದನ್ನ ನಿಂತು ಅವರನ್ನು ತೆಗಿಸ್ತೀವಿ. ರಮೇಶ್ ರಾಗಿ ಜನರಲ್ ಸೆಕ್ರೆಟರಿ ಕರ್ನಾಟಕ ರಾಜ್ಯ ರೈತ ಸಂಘ.